ಹಾಗೆ ಹಂಗೆ ಆಯ್ತಾರ ಅಲ್ಲಿ ಅಲ್ಲ ಈ ಕಡೆ ಬೆಂತು ಕಾಣಿಸಂಗೆ ಹಂಗಲ್ಲ ಬೆಂತು ನೀವು ಬೈತೀರ ನೋಡಿ, ನೀವು ಕಾಣಿಸಂಗೆ ಹೋಗ್ಬೇಕು. ಹಾಂ ಒಯ್ಯೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ನೀರಿನ ಭಗೀರಥರು, ಬಂಗಾರಪೇಟೆಯ ಅಭಿವೃದ್ಧಿಯ ಹರಿಕಾರರು, ಆಮೇಲೆ ಈ ಒಂದು ಎಸ್ ಎನ್ ನಾರಾಯಣ ಸ್ವಾಮಿಯವರ ಹಬ್ಬ, ಇದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಮನದೇವರಾದ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಹೆಸರಿನಲ್ಲಿ ಅಭಿಷೇಕವನ್ನು ಮಾಡುತ್ತಾ 504 ತೆಂಗಿನಕಾಯಿನ ಒಡೆಯುತ್ತಾ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ. ಇಡೀ ಒಂದು ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಣ್ಣವರ ಕುಟುಂಬ ಅಂದರೆ ಇಡೀ ತಾಲೂಕಿನ ಕುಟುಂಬ ಮತ್ತು ಅವರ ಕುಟುಂಬ. ಹಾಗಾಗಿ ಅವರಿಗೆ ಈ ಒಂದು ಶುಭ ದಿನದಂದು, ಅವರ ಜನ್ಮದಿನದಂದು ಅವರಿಗೆ ಆರೋಗ್ಯ, ಆಯಸ್ಸು, ಕೆಲಸ ಮಾಡ್ತಕ್ಕಂಥ ಶಕ್ತಿ ಇನ್ನೂ ಹೆಚ್ಚಿಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡುತ್ತಾ, ನಾನು ಒಕ್ಕಲಿಗ ಸಂಘದ ನಿರ್ದೇಶಕನಾಗಿ ನಾನು ಈ ಒಂದು ಹೈಕಮಾಂಡನ್ನು ಈ ಒಂದು ಶುಭ ದಿನದಂದು, ಜನ್ಮದಿನದಂದು ಅವರಿಗೆ ಈ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ AICC ಪ್ರಧಾನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬ್ರನ್ನ, ಮತ್ತು ರಾಹುಲ್ ಗಾಂಧಿ ಸಾಹೇಬ್ರನ್ನ, ಮತ್ತು ಸಿದ್ದರಾಮಣ್ಣ ಅವರ ಸಾಹೇಬ್ರನ್ನ, DK ಶಿವಕುಮಾರ್ ಸಾಹೇಬ್ರನ್ನ ನಾನು ಇಡೀ ಎಲ್ಲ ಜನಾಂಗದ ಪರವಾಗಿ, ಎಲ್ಲ ಧರ್ಮಗಳ ಪರವಾಗಿ ಬಂಗಾರಪೇಟೆಯಿಂದ ಅವ್ರಿಗೆ ನಾವು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ದುಡಿಯೋರಿಗೆ, ಬುದ್ಧಿಜೀವಿಗಳಿಗೆ, ಅನುಭವಸ್ಥರಿಗೆ, ಆಮೇಲೆ ರಾಹುಲ್ ಗಾಂಧಿ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಹೇಳಿದ ಥರ ಈ ಒಂದು ಯುವಕರಿಗೆ ಪಾರ್ಟಿ ಕಟ್ಟಬೇಕಂದ್ರೆ ಸಮಾಜದಲ್ಲಿ ಎಲ್ಲ ಕೆಲಸ ಕಾರ್ಯಗಳು, ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲ ಜನಗಳು ಸಿಗಬೇಕಂದ್ರೆ ಯುವಕರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಆ ಒಂದು ಆಶಯ ಇದೆ ನಮಗೆ. ಈ ಯುವಕರಂದರೆ ಆ ಯುವಕರ ಒಂದು ಮಂತ್ರಿಮಂಡಲದಲ್ಲಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಣ್ಣನಿಗೆ ಖಚಿತವಾಗಿ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ಇದೆ. ಈ ಒಂದು 10 ದಿನಗಳ ಕಾಲ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ನಮ್ಮ ಶಾಸಕರು ಎಸ್ ಎನ್ ನಾರಾಯಣ ಸ್ವಾಮಿಯವರು ಇವತ್ತು ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ, ಅದೇ ರೀತಿ ನೂತನವಾಗಿ ಆಯ್ಕೆ ಆಗುತ್ತಿರುವ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ
ಜನ ಮೆಚ್ಚಿದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಹೈಕಮಾಂಡ್ ಎಲ್ಲ ನಾಯಕರಿಗೂ ನಾವು ನಮಸ್ಕರಿಸುತ್ತಾ ನಾವು ಇವತ್ತು ಈ ಒಂದು ಜಿಲ್ಲೆಗೆ ಅತಿ ಹೆಚ್ಚಿನ ಒಂದು ಕೆಲಸಗಾರರು ಅಂತ ಹೇಳಿದ್ರೆ ನಮ್ಮ ಎಸ್ ಎನ್ ನಾರಾಯಣಸ್ವಾಮಣ್ಣವರು ತುಂಬ ಕಷ್ಟಜೀವಿ. ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಅವರು ಈ ಒಂದು ತಾಲೂಕನ್ನ ಅಭಿವೃದ್ಧಿಪಡಿಸಿರೋದ್ರಲ್ಲಿ ಈ ಡಿಸ್ಟಿಕಲ್ಲೇ ನಂಬರ್ 1 ಅಂತ ಹೇಳ್ಬೋದು. ಅದು ಬೇರೆ 3 ಬಾರಿ ಶಾಸಕರಾಗಿದ್ದಾರೆ. ಯಾವುದೇ ಒಂದು ಇದಿಲ್ದಿರ ಎಲ್ಲರನ್ನೂ ಜಾತಿ ಭೇದ ಇಲ್ದಿರ ಎಲ್ಲರನ್ನೂ ಒಮ್ಮತವಾಗಿ ನಡೆಸ್ಕೊಂಡು ಹೋಗುವಂಥ ನಾಯಕರಿಗೆ ಇವತ್ತು ನಾವೆಲ್ಲರೂ ಕೂಡ ನಾವು ಹೈಕಮಾಂಡ್ಗಾಗಿರ್ಬೋದು, ನಮ್ಮ ನಾಯಕರಿಗಾಗಿರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು, ನಾವೆಲ್ಲರಿಗೂ ಮನವಿ ಮಾಡೋದೇನಪ್ಪ ಅಂದರೆ ನಮ್ಮ ಎಸ್ ಎನ್ ನಾರಾಯಣಸ್ವಾಮಣ್ಣವ್ರಿಗೆ ಸಚಿವ ಸಂಪುಟದಲ್ಲಿ ಅವ್ರನ್ನೂ ಕೂಡ ನಮ್ಮ ತಾಲೂಕಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಡಿಸ್ಟಿಕಲ್ಲೇ ಇಲ್ಲಿವರೆಗೂ ಯಾವುದೇ ಒಬ್ಬ ಮಿನಿಸ್ಟರ್ ಆಗಿಲ್ಲ. ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷ ತುಂಬ ಬಲಿಷ್ಠವಾಗಿದೆ ಇಲ್ಲಿ. ಆ ಒಂದು ಇದರಲ್ಲಿ ಅವ್ರಿಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಬಲಿಷ್ಠವಾಗಿರ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ 6 MLAಗಳನ್ನು ಅವ್ರು ಗುರ್ಸ್ಕೊಬರೋ ಅಷ್ಟು ಸಾಮರ್ಥ್ಯ ಅವ್ರಿಗಿದೆ. ಅದೇ ಬೆಂಬಲಿಗರಾಗಿರ್ಬೋದು, ಲೀಡರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರ ಒಟ್ಟಿಗೆ ಇದ್ದೀವಿ. ದಯವಿಟ್ಟು ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಹೈಕಮಾಂಡ್ಗೆ, ನಮ್ಮ ನಾಯಕರಿಗೆ, ಎಲ್ಲರಿಗೂ ರಾಜ್ಯದ ನಾಯಕರಿಗೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಕೋಲಾರ ಜಿಲ್ಲೆಗೆ ಹಿರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಣ್ಣವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅವರು ಚಿರಪರಿಚಿತರು ಹಾಗೂ ಅಭಿವೃದ್ಧಿ ಅಧಿಕಾರರು. ಎಲ್ಲ ದೇವಸ್ಥಾನಗಳಲ್ಲೂ ಈ ದಿನ ಪೂಜೆಗಳನ್ನು ಕೈಗೊಳ್ಳುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರಿಗೆ ಭಗವಂತನು ಆರೋಗ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಆ ಕಾಂಗ್ರೆಸ್ ಹಿರಿಯ ಮುಖಂಡರಲ್ಲಿ ಮನವಿ ಏನಂದರೆ, ಅವರು ಕೋಲಾರ ಜಿಲ್ಲೆಯ ಹಿರಿಯ ಶಾಸಕರಾಗಿದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಪ್ರಥಮರಾಗಿರುತ್ತಾರೆ ಎಂದು ತಿಳಿಸುತ್ತಾ, ಅವರಿಗೆ ಈ ದಿಸೆಯಲ್ಲಿ ಸಂಪುಟ ಪುನರಚನೆ ಮಂತ್ರಿಮಂಡಲದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ಕೋರುತ್ತಾ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಾಮನ ದರ್ಶನ ಮಾಡಿಕೊಂಡು ಇವತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಮ್ಮ ಎಲ್ಲ ಸಮುದಾಯಗಳ ಮತ್ತು ಎಲ್ಲ ಧರ್ಮಗಳ ಮತ್ತು ಎಲ್ಲ ಜನಾಂಗದ ಈ ಕೋಲಾರ ಜಿಲ್ಲೆಯಲ್ಲಿ ಒಂದು ಬೇಡಿಕೆ ಏನಂದರೆ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮತ್ತು ಇವರೇ ರಾಹುಲ್ ಗಾಂಧಿಯವರೇ, ದಯವಿಟ್ಟು ಎಸ್ ಎನ್ ನಾರಾಯಣಸ್ವಾಮಿಯವರ ಕಾರ್ಯವೈಖರಿಯನ್ನು ಒಂಚೂರು ನೋಡಿ. ಅವರು ತುಂಬ ಉತ್ತಮ ಕೆಲಸಗಾರರು ಮತ್ತು ಆಡಳಿತಾತ್ಮಕವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಂಥವ್ರನ್ನ ದಯವಿಟ್ಟು ಗುರುತಿಸಿ ಮತ್ತು ಬಲಗೈ ಸಮುದಾಯದಲ್ಲಿ ಕೋಲಾರದ ಏಕೈಕ ಶಾಸಕರಾಗಿರುವುದರಿಂದ ದಯವಿಟ್ಟು ಅವರನ್ನು ನಿಮ್ಮ ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡಲ್ಲಿ ತುಂಬ ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ನಮ್ಮೆಲ್ಲರ ಆಶಯ ಅವರು ಮಂತ್ರಿ ಆಗಬೇಕು ಅಂತ ತಮ್ಮಲ್ಲಿ ಬೇಡಿದೆ. 3ನೇ ಬಾರಿ ಗೆದ್ದಂಥ ಎಸ್ ಎನ್ ನಾರಾಯಣಸ್ವಾಮಣ್ಣನವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಗೋವಿಂದರವರು, ಶೆಟ್ಟಿರವರು, ಯುವರಾಜ್, ಮಂಜುನಾಥ್ ಅವರು, ನಮ್ಮ ಮಲ್ಲೇಶಣ್ಣವರು, ಸುಮಾರು ಸಾವಿರಾರು ಜನ ಸೇರಿರ್ತಾರೆ. ಈ ಕೋದಂಡರಾಮಸ್ವಾಮಿ ದೇವಸ್ಥಾನದ ಅಭಿಷೇಕವನ್ನು ಆಚರಣೆ ಮಾಡಿ ಹಾಗೂ ಬಡಬಗ್ಗರಿಗೆ ಅನ್ನದಾನವನ್ನು ಏರ್ಪಡಿಸಿರುತ್ತಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯದ ಹೈಕಮಾಂಡ್ಗೆ ನಮ್ಮೆಲ್ಲರ ಒತ್ತಾಯ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಪ್ರತಿಯೊಬ್ಬ ಹೈಕಮಾಂಡ್ನ ನಮ್ಮ ಸಿದ್ದರಾಮಯ್ಯನವ್ರಿಗೆ ಹಾಗೂ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ನವರಲ್ಲಿ ನಮ್ಮ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ.